ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಹೊಸಕೋಟೆ ತಾಲೂಕು ಉಸ್ತುವಾರಿ. ಇವತ್ತು ನನ್ನೊಟ್ಟಿಗೆ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ರಾಜು ಅವರಿದ್ದಾರೆ, ಉಪಾಧ್ಯಕ್ಷರಾದಂಥ ಅಶೋಕ್ ಅವರಿದ್ದಾರೆ, ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ಕೃಷ್ಣ ಅವರಿದ್ದಾರೆ. ಸೊ ಜಂಟಿ ಕಾರ್ಯದರ್ಶಿ ಆದಂಥ ಸೋಮಶೇಖರ್ ಇದ್ದಾರೆ, ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಇದ್ದಾರೆ. ಸೊ ಎಲ್ಲ ಕಾರ್ಯಕರ್ತರು, ನಮ್ಮ ಸೌಮ್ಯ ಅವರು ಸಂಘಟನಾ ಕಾರ್ಯದರ್ಶಿ ಸೌಮ್ಯ ಅವರಿದ್ದಾರೆ. ಎಲ್ಲ ಕಾರ್ಯಕರ್ತರು ಸೇರಿ ಏನು ಕಳೆದ 2 ತಿಂಗಳಿಂದ ನಾವು ಒಂದಷ್ಟು ಪ್ರಚಾರ ಮಾಡೋಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ನಮಗೆ ಬಂದಂಥ ಮಾಹಿತಿ ಏನು, ಈಗ ಈ ಒಂದು ರೂಟು 390 ಬಂದು ಹೊಸಕೋಟೆಯಿಂದ ಮಲ್ಸಂದ್ರ ಮಾರ್ಗವಾಗಿ ಚಿಕ್ಕತಿರ್ತಿ ಕಡೆ ಹೋಗೋಂಥ ಒಂದು ರೂಟ್. ಇದು ಸತತವಾಗಿ ಸುಮಾರು ವರ್ಷಗಳಿಂದ ಈ ರೂಟ್ ಆಪ್ರೇಟ್ ಆಗ್ತಾ ಇತ್ತು. ಕಳೆದ ಈಗೇನೋ ಕೋವಿಡ್ ಸಂದರ್ಭದಿಂದ ಏನೋ ಸ್ಟಾಪ್ ಮಾಡಿದ್ರಂತೆ. ಈ ರೂಟ್ಗೆ ಈ ಭಾಗಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿಗಳು, ಏನು ಹಿರಿಯ ನಾಗರಿಕರು, ಸಾರ್ವಜನಿಕರಿಗೆ ಈ ರೂಟಲ್ಲಿ, ಈ ಮಾರ್ಗದಲ್ಲಿ ಬೇರೆ ಬರೋಂಥವ್ರಿಗೆ ಒಪ್ಪಮ್ಮ ಕಡೆ ದಾರಿ ಇರ್ಬೋದು, ಆದರೆ ಈ ಮಾರ್ಗದಲ್ಲಿ ಬೇಕಾದಂಥ ಸವಲತ್ತು, ಬಸ್ಸಿನ ಸವಲತ್ತು ಇರಲಿಲ್ಲ. ಸೊ ಹಾಗಾಗಿ ಸಾರ್ವಜನಿಕರು ನಾವು ಪ್ರಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ನೂರಾರು ಜನ ಸಾರ್ವಜನಿಕರು ಬಂದು ನಮಗೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ರು. ಈ ವಿಚಾರವಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಹೊಸಕೋಟೆ ತಾಲೂಕು ಸಮಿತಿಯಿಂದ ಒಂದು ಮನವಿ ಮಾಡಿ ಘಟಕದ ವ್ಯವಸ್ಥಾಪಕರು, ಇಲ್ಲೇ ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಡಿಪೋ 39ರ ಘಟಕದ ವ್ಯವಸ್ಥಾಪಕ ಗಮನಕ್ಕೆ ತಂದ ತಕ್ಷಣ ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಬಸ್ಸನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ. ಏನೋ ಅದು ಸ್ಟಾಪ್ ಆಗಿರೋ ಬಸ್ಸನ್ನು ಆಪ್ರೇಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರಿಗೆ ಸ್ಪಂದಿಸಿ ಏನು ಸಾರ್ವಜನಿಕರಿಗೆ ಬೇಕಾದಂಥ ಸವಲತ್ತುಗಳು ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ಅದನ್ನು ಒಂದು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಂದನೂ ಒಳ್ಳೆಯ ಒಂದು ಮೆಚ್ಚುಗೆ ಸಿಗುತ್ತೆ. ಸೊ ಅಧಿಕಾರಿಗಳಿಗೂ ನಾವು ಮಾಡಿದ್ದೀವಿ ಅನ್ನೋಂಥ ಒಂದು ಸಾರ್ಥಕತೆ ಸಿಗುತ್ತೆ. ಇದು ನಾವು KRS ಪಾರ್ಟಿಯಿಂದ ನಾವು ಕೊಟ್ಟಂಥ ಸಂದರ್ಭಕ್ಕೆ ಇಮ್ಮಿಡಿಯೇಟಾಗಿ ಇದನ್ನು ಎಚ್ಚೆತ್ತುಕೊಂಡು ಮಾಡಿದ್ದಾರೆ. ಅದಕ್ಕೆ ನಾವು ಖಂಡಿತ ನಾವು ಘಟಕದ ವ್ಯವಸ್ಥಾಪಕರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನ ಸಮೇತ ಹೊಸಕೋಟೆ ತಾಲೂಕು ಸಮಿತಿಯಿಂದ ಅರ್ಪಿಸ್ತಾ ಇದ್ದೀವಿ. ಇದೇ ರೀತಿ ನಾವು ಏನು ಹೊಸಕೋಟೆ ತಾಲೂಕಿನಲ್ಲಿ ಹೊಸಕೋಟೆ ತಾಲೂಕು ಸಮಿತಿಯಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಯಾವುದೇ ಒಂದು ವಿಚಾರ ಆಗಲಿ ಸಾರ್ವಜನಿಕರು ನ್ಯಾಯಬದ್ಧ ವಿಚಾರಗಳು ಹೇಳಿದಂಥ ಸಂದರ್ಭಕ್ಕೆ ಅಧಿಕಾರಿಗಳ ಗಮನಕ್ಕೆ ತಂದು ನಿಮ್ಮಗಳ ಪರವಾಗಿ ನಾವು ಧ್ವನಿ ಎತ್ತಿ ಆ ಒಂದು ಕೆಲಸ ಮಾಡೋದಕ್ಕೆ ನಾವು ಈ ವಿಚಾರವಾಗಿ ನಾವು ಸಾರ್ವಜನಿಕರಿಗೆ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಿಚಾರ ನಮಗೆ ಒಂದು ಖುಷಿ ತಂದಿದೆ. ಯಾಕೆ ಅಂದರೆ ಇವತ್ತು ನೂರಾರು ಜನಕ್ಕೆ ಇದು ಉಪಯೋಗ ಆಗುತ್ತೆ. ಒಂದಷ್ಟು ಅಲ್ಲಿ ರೈಲ್ವೆ ಟ್ರ್ಯಾಕಿಂದ ಸಮಸ್ಯೆ ಆಗ್ಬೋದು, ಒಂದಷ್ಟು ಏನು ಟ್ರಾಫಿಕ್ ಇರೋ ಕಾರಣದಿಂದ ಸರಿಯಾದ ಸಮಯಕ್ಕೆ ಬರದೇ ಇರ್ಬೋದು. ಆದರೆ ಪ್ರತಿನಿತ್ಯ ಏನು ರೂಟ್ ಆಪ್ರೇಟ್ ಕೊಟ್ಟಿದ್ದಾರೋ ಆ ರೂಟ್ ಆಪ್ರೇಟ್ ಖಂಡಿತ ಆಗೇ ಆಗುತ್ತೆ. ಹಾಗಾಗಿ ಇದಕ್ಕೆ ಸಹಾಯ ಮಾಡಿದಂಥ, ಸಪೋರ್ಟ್ ಮಾಡಿದಂಥ ಅಧಿಕಾರಿ ತಂಡಕ್ಕಾಗ್ಬೋದು, ಹಾಗೆ ನಮ್ಮ ನೌಕರ ತಂಡ ಆಗ್ಬೋದು, ಡ್ರೈವರ್ ತಂಡಕ್ಕಾಗ್ಬೋದು, ಈ ರೂಟನ್ನು ಸರಿಯಾದ ರೀತಿ ಆಪ್ರೇಟ್ ಮಾಡ್ತಾರಂತ ಈ ಮೂಲಕ ನಾನು ಭಾವಿಸ್ತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.